ವೆನೆಜುವೆಲಾ ವಿರುದ್ಧ ಅಮೆರಿಕ ಆಕ್ರಮಣ ಮತ್ತು ಅಧ್ಯಕ್ಷ ನಿಕೋಲಸ್ ಮದುರೋ ಹಾಗೂ ಅವರ ಪತ್ನಿಯನ್ನು ಅಪಹರಣ ಮಾಡಿ ಬಂಧಿಸುವುದನ್ನು ಖಂಡಿಸಿ ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ ಡೊನಾಲ್ಡ್ ಟ್ರಂಪ್ನ ಪ್ರತಿಕೃತಿಯನ್ನು ದಹನ ಮಾಡಲಾಯಿತು. ಭಾರತದ ಕಮ್ಯುನಿಸ್ಟ್ ಪಕ್ಷ ಹಾಗೂ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ಮಾಡಿ ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಸದಾಂ ಲೆಲೋಗಿ, ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್. ಟ್ರಂಪ್ ಅಧ್ಯಕ್ಷ ಅಮೆರಿಕದ್ದು ಇಡೀ ಜಗತ್ತಿನಾದ್ಯಂತ ಆತ ಬೆದರಿಕೆಯನ್ನು ಒಡ್ಲಿಕ್ಕೆ ಶುರು ಮಾಡ್ಯಾನ. ಏನ್ ಬೆದರಿಕೆ? ನಾನು ಹಾಕಿದಷ್ಟು ಸುಂಕವನ್ನ ನೀವು ತಗೋಬೇಕು, ನಾನು ಹೇಳಿದ ಕಡೆ ವ್ಯಾಪಾರ ಮಾಡಬೇಕು, ನೀವು ರಷ್ಯಾದಿಂದ ಎಣ್ಣೆ ತಗೋಬಾರ್ದು, ನಾವು ಹೇಳಿದ ಕಡೆಗೆ ತಗೋಬೇಕು, ಇಲ್ಲ ಅಂತ ಹೇಳಿದ್ರ ನೀವು ಮುಂದಿನ ದಿನಗಳನ್ನು ಎದುರಿಸ್ರಿ ಅನ್ನುವಂಥ ಬೆದರಿಕೆಯನ್ನ ಅಮೆರಿಕನ್ ಸಾಮ್ರಾಜ್ಯಶಾಹಿ ಮಾಡ್ಲತ್ತದೆ. ಇದನ್ನ ನಮ್ಮ ಎಡಪಕ್ಷಗಳು ಜಗತ್ತಿನಾದ್ಯಂತ ತೀವ್ರವಾಗಿ ಖಂಡನೆಯನ್ನ ಮಾಡಿದ್ದೀವಿ. ಜಗತ್ತಿನಲ್ಲಿ ಸಮಾಜವಾದ ಅಂದ್ರನೇ ಸಮಸ್ತ ಜನತೆಯ ಹಿತವನ್ನ ಚಿಂತಿಸುವ ಮತ್ತು ಸಮಸ್ತ ಜೀವರಿಗೆ ಲೇಸನ್ನ ಬಯಸುವ, ಎಲ್ಲ ರೀತಿಯಿಂದ ಸಮಾನತೆಯಿಂದ ಬದುಕುವಂತ ಹಕ್ಕನ್ನ ಕೊಡ್ಲಿಕ್ಕಾಗಿ ಇಡೀ ಜಗತ್ತಿನಲ್ಲಿ ಹುಟ್ಟುಕೊಂಡಂತ ಸಮಾಜವಾದ. ಅದು ಮಾನವೀಯವಾದ, ಜೀವಪರವಾದ. ಆದರೆ ಎಲ್ಲ ದುಡಿಯುವ ಜನರ ಶ್ರಮವನ್ನ ಲೂಟಿ ಮಾಡಿ, ಅವರ ಶ್ರಮವನ್ನು ಜಗತ್ತಿನ ಸಂಪತ್ತನ್ನು ಲೂಟಿ ಮಾಡಿ, ಗೂಂಡಾಗಿರಿ ಮಾಡಿ, ಸರ್ವಾಧಿಕಾರದ ಮೂಲಕ ಜಗತ್ತನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕ್ರೂರ ಸಾಮ್ರಾಜ್ಯವಾದ ಬಂಡವಾಳಶಾಹಿ ಜಗತ್ತು ಇವತ್ತು ಎರಡು ಸಿದ್ಧಾಂತವನ್ನ ನೋಡ್ತಾ ಇದೆ. ಇವತ್ತು ಸಮಾಜವಾದ ಜಗತ್ತಿಗೆ ಬೇಕು, ಬಂಡವಾಳಶಾಹಿ ಸಾಮ್ರಾಜ್ಯವಾದ ಅಲ್ಲ ಅನ್ನೋದು ಇವತ್ತು ಜಗತ್ತಿಗೆ ಅರ್ಥ ಆಗಿದೆ. ಹಾಗಾಗಿ ಜಗತ್ತಿನಾದ್ಯಂತ ಟ್ರಂಪ್ ಯಾವ ವೆನಿಜುವೆಲಾದಲ್ಲಿ ಅವರು ಮಾದಕ ದ್ರವ್ಯದ ನೆಪ ಮಾದಕ ದ್ರವ್ಯ ಅಲ್ಲ, ಮಾದಕ ದ್ರವ್ಯ ಏನೆಲ್ಲ ಇದ್ರು ತಮ್ಮ ದೇಶದಲ್ಲಿ ಅವರು ಆಕ್ಷನ್ ತಗೊಳ್ಳಿ. ನೀನ್ಯಾರು ಟ್ರಂಪ್? ನೀನ್ಯಾರು ಸರ್ವಾಧಿಕಾರಿ? ಆ ದೇಶಕ್ಕೆ ಹೋಗಿ ಮಡೋರೋ ಮತ್ತು ಅವರ ಪತ್ನಿಯನ್ನ ರಾತ್ರೋರಾತ್ರಿ ಕಳ್ಳತನದಿಂದ ಎಳ್ಕೊಂಡು ಹೋಗಿ ಅವರ ಪತ್ನಿಯ ಮೇಲೆ ನೀವು ದೈಹಿಕವಾಗಿ ದಾಳಿ ಮಾಡಿದ್ದೀರಿ. ಗೂಂಡಾಗಿರಿ ನಿಮ್ಮದನ್ನ ನಡೆಯೋದಿಲ್ಲ, ನೆನ್ಪಿಟ್ಕೋಬೇಕು. ಇಡೀ ಜಗತ್ತು ಇವತ್ತು ಖಂಡನೆ ಮಾಡ್ತಾ ಇದೆ. ಇಡೀ ಜಗತ್ತಿಗೆ ಇವತ್ತು ಬೇಕಾಗಿರೋದು ಸಮಾಜವಾದ, ಕಮ್ಯುನಿಸಂ, ಸಮತಾವಾದ ಇವತ್ತು ಜಗತ್ತಿಗೆ ಬೇಕು. ನಿಮ್ಮ ಬಂಡವಾಳಶಾಹಿ, ನಿಮ್ಮ ಸಾಮ್ರಾಜ್ಯಶಾಹಿ ಈ ರೀತಿಯ ದರೋಡೆ, ಈ ರೀತಿಯ ಟಪೋರಿ ಕೆಲಸ, ಗೂಂಡಾಗಿರಿ ಕೆಲಸ, ಇನ್ನೊಬ್ಬ ಮನೆಯ ಮಹಿಳೆಯರನ್ನ ಎಳ್ಕೊಂಡು ಹೋಗುವಂತ, ದಾಳಿ ಮಾಡುವಂತ ಅವರಗಳು ನೀವು ಅನ್ನೋದನ್ನ ಜಗತ್ತಿಗೆ ಗೊತ್ತದ ಬಂಧುಗಳೇ. ಕಲಬುರಗಿ ನಗರದ SP ಸರ್ಕಲ್ನಲ್ಲಿ ಎಡಪಕ್ಷಗಳಂತ CPI, CPM, SUC ಮೂರೂ ಪಕ್ಷಗಳು ಜಂಟಿಯಾಗಿ ಇಡೀ ದೇಶಾದ್ಯಂತ ಅಮೆರಿಕ ಅಧ್ಯಕ್ಷರು ಏನು ಗುಂಡಾಗಿರಿ ಮಾಡ್ತಾರ ಆ ನೀತಿಯನ್ನು ಖಂಡಿಸಿ, ಎಡಪಕ್ಷಗಳು ಆ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ ದೇಶವು. ಅಮೆರಿಕದ ಅಧ್ಯಕ್ಷರು ಎಲ್ಲ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಪ್ರತಿಯೊಂದು ಗುಂಡಾಗರ್ದಿ ಮಾಡಿ ಟ್ಯಾಕ್ಸ್ 500%, 50%, 100% ಟ್ಯಾಕ್ಸ್ ಹಾಕ್ತಾ ಇದ್ರ. ಹೀಗಾಗಿ ನಿಮ್ಮ ದೇಶದಲ್ಲೂ ಏನೇ ಗುಂಡಾಗರ್ದಿ ಮಾಡಿದ್ರೆ ಅಧಿಕಾರ ಇದೆ, ಆದ್ರೆ ಇನ್ನೊಂದು ದೇಶದ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದೀರಿ? ಸಣ್ಣ ಪುಟ್ಟ ರಾಷ್ಟ್ರ ಮೇಲೆ, ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ, ಸಣ್ಣ ಪುಟ್ಟ ದೇಶಗಳ ಮೇಲೆ ಈ ಥರ ದಾಳಿ ಮಾಡೋದು ನಾವೆಲ್ಲರೂ ಕಮ್ಯುನಿಸ್ಟ್ ಪಕ್ಷಗಳು, ಎಡಪಕ್ಷಗಳು ಖಂಡಿಸ್ತಾ ಇದ್ದೀವಿ. ಈ ನೀತಿ ಯಥಾ ಪ್ರಕಾರ ಮುಂದುವರೆದರೆ ಇಡೀ ದೇಶಾದ್ಯಂತ ಹೊತ್ತಿರ್ತಕ್ಕಂಥ ಕೆಲಸ ದೊಡ್ಡ ಅಮೆರಿಕದವರು ಮಾಡೋದು ಕಾಲ ಬಹಳ ದೂರ ಇಲ್ಲ. ಹೀಗಾಗಿ ನಮ್ಮ ಭಾರತ ದೇಶ ಪ್ರಧಾನಿ ಆಗಿರ್ಬೋದು, ಬೇರೆ ಬೇರೆ ದೇಶ ಪ್ರಧಾನಿಗಳು ಸಹಿತ ಇಂಥ ನೀತಿಯನ್ನು ಖಂಡಿಸಬೇಕಂತೇಳಿ ಇವತ್ತಿನ ಹೋರಾಟ ಮುಖಾಂತರ ಒತ್ತಾಯಿಸ್ತಾ ಇದ್ದೇನೆ. ವೆನಿಜುವೆಲಾ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿಬಿಟ್ಟು ಅಷ್ಟೇ ಅಲ್ಲ, ಅವರ ಪತ್ನಿಯನ್ನು ಕೂಡ ಅರೆಸ್ಟ್ ಮಾಡಿ ರಾತ್ರೋರಾತ್ರಿ ಗುಂಡಾಗಿರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ದೇಶದ ರಾಷ್ಟ್ರ ಅಧ್ಯಕ್ಷರನ್ನ ಈ ಥರ ಮಾಡೋದು ಅತ್ಯಂತ ಅಪ್ರಜಾತಾಂತ್ರಿಕವಾಗಿರ್ತಕ್ಕಂಥದ್ದು, ಅತ್ಯಂತ ಕ್ರೂರವಾಗಿರ್ತಕ್ಕಂಥ ನೀತಿಯನ್ನು ವಿರೋಧಿಸಿಬಿಟ್ಟು ಎಡಪಕ್ಷಗಳಿಂದ CPI, CPM, SUC ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಸಾಮ್ರಾಜ್ಯಶಾಹಿಗಳ ಗುಂಡಾಗಿರಿ ಇಡೀ ವಿಶ್ವದಾದ್ಯಂತ ನಡೀತಾ ಇದೆ. ಇಂತಹ ಗುಂಡಾಗಿರಿಯನ್ನ ನಾವು ಸಹಿಸೋದಿಲ್ಲ. ಸಾಮಾನ್ಯ ಜನಗಳು ಈ ಬಂಡವಾಳಶಾಹಿ ವ್ಯವಸ್ಥೆಗೆ ಕೊನೆ ಹಾಕ್ತೀವಿ ಅಂತೇಳಿ ಈ ಪ್ರತಿಭಟನೆ ಮೂಲಕ ನಾವು ಇವತ್ತು ಟ್ರಂಪ್ಗೆ ಎಚ್ಚರಿಸ್ತಾ ಇದ್ದೀವಿ.